ನಾನು ಈ ನಿರ್ಧಾರನ ಅವಸರದಲ್ಲಿ ತಗೊಂಡಿಲ್ಲ ಸರ್. ಬಹಳ ಯೋಚನೆ ಮಾಡೇ ಇಲ್ಲಿಗೆ ಬಂದೆ. ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಆಸೆ ಸರ್. ಅಪ್ಪ ತೀರ್ಕೊಂಡ್ರು, ಮನೆ ಜವಾಬ್ದಾರಿ, ದುಡಿಬೇಕು, ಕೆಲಸ ಮಾಡಬೇಕು, ಮನೆ, ಮದುವೆ, ಮಗು ಅಂತ ಕಾಲನೇ ಕಳೆದೋಯ್ತು ಸರ್. ನನ್ನ ಮಗಳ ವಿಷಯದಲ್ಲಿ ಹೀಗಾಗಬಾರ್ದು ಅಂತ ತುಂಬ ಕೇರ್ಫುಲ್ ಆಗಿದ್ದೆ. ಈಗಲೂ ಇದ್ದೀನಿ ಸರ್. ನನಗೆ ಫ್ರೆಂಡ್ಸು ತುಂಬ ಕಡಿಮೆ ಸರ್. ನನ್ನ ಬೆಸ್ಟ್ ಫ್ರೆಂಡು ಯಾರು ಅಂತ ಗೊತ್ತಾ ಸರ್? ಇವಳೆ. ನಾನು ಕಂಡಿದ್ದ ಕನಸನ್ನ ನನ್ನ ಮಗಳು ನೆರವೇರಿಸ್ತಾಳೆ ಅನ್ನೋ ಸಂಭ್ರಮ ಸರ್ ನನಗೆ. ಇಲ್ಲಿವರೆಗೂ ನನ್ನ ಮಗಳು ಒಂದೇ ಒಂದು ಸಲನೂ ನಿರಾಸೆ ಮಾಡಿಲ್ಲ ಸರ್. ಎಲ್ಲ ಕ್ಲಾಸಲ್ಲೂ ಒಳ್ಳೆ ಮಾರ್ಕ್ಸು. ಈಗಲೂ ಅವಳು ಡಿಗ್ರಿನ ಒಂದೇ ಒಂದು ಅಟೆಂಪ್ಟಲ್ಲಿ ಮುಗಿಸ್ತಾಳೆ ಅನ್ನೋ ಆಸೆ ಸರ್ ನನಗೆ. ಅನು ಲಂಡನ್ಗೆ ಹೋದ್ರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಲ್ವಾ ಸರ್? ನಾವೇನೇ ಕಾರಣ ಕೊಟ್ಟರು ಕಾಲೇಜ್ನವ್ರ ಪ್ರಕಾರ ಒಂದ್ಸಲ ಫೇಲ್ ಅಂದರೆ ಫೇಲೇ ಅಲ್ವಾ? ಅವಳು ಲಂಡನ್ಗೆ ಹೋಗೋದ್ರಿಂದ ಪರೀಕ್ಷೆ ತಪ್ಪಿಸ್ಕೋತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೌದು ಸರ್, ಆದರೆ ಅದೊಂದೇ ಕಾರಣ ಅಲ್ಲ. ಲಂಡನ್ಗೆ ಅನು ಮತ್ತು ನೀವು ಇಬ್ಬರೇ ಹೋಗ್ತಿದ್ದ. ಹೌದು, ಇದು ನನಗೆ ಯಾಕೋ ಸರ್. ಸರ್, ನಾನು ಹಾಗೆ ಹೇಳಲಿಲ್ಲ. ನೀವು ನಮ್ಮ ಪಾಲಿನ ದೇವರು. ನೀವಿದ್ದ ಕಡೆ ಅನು ತುಂಬ ಸೇಫ್ ಆಗಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರನ್ನ ಅಳಿಯೋದು ಅಕ್ಕಪಕ್ಕದವ್ರ ಮಾತಿಂದಾನೇ ಅಲ್ವಾ ಸರ್? ನಾವೆಷ್ಟೇ ಯಾರ ಮಾತುಗೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ರು, ಬೆಳಗಾಗಿದ್ರೆ ಅವ್ರ ಮುಖಾನೇ ನೋಡ್ಬೇಕಲ್ಲ ಸರ್. ಒಟ್ಟಾಡ್ದವ್ರ ನಾಲ್ಗೆ ಚಾಕು ಥರ ಸರ್. ನಾವು ಜನರ ಬಾಯಿಗೆ ಹೆದರ್ಕೊಂಡೇ ಬದುಕಬೇಕು ಸರ್. ಜನ ಶ್ರೀರಾಮಚಂದ್ರನ್ನೇ ಬಿಡಲಿಲ್ಲ, ನಾವೆಲ್ಲ ಯಾವ ಲೆಕ್ಕ ಸರ್? ನನಗೆ ಅರ್ಥ ಆಗತ್ತೆ ಸುಬ್ಬು ಅವರೇ. ನೀವು ಇಲ್ಲಿವರೆಗೂ ಬಂದು ಇದನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ್ದೀರಾ. ಇದರಿಂದ ನಿಮಗೆ ನಿಮ್ಮ ಮಗಳ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಅರ್ಥ ಆಗುತ್ತೆ. ಅನು, ನಿಮ್ಮ ತಂದೆ ಹೇಳ್ತಿರೋದು ಸರಿನೇ.
ಧನ್ಯವಾದಗಳು. ಸ್ವಚ್ಛಗೊಳಿಸಿ 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 ಬೇಕೇ ಬೇಕು. ಕಸ ಬೇಕು. ನಿಮ್ ತಲೆಯಲ್ಲೆಲ್ಲ ಬುದ್ಧಿ ಇದೆಯಾ? ಕಸ ಬೇಕು ಅಲ್ಲ ನ್ಯಾಯ ಬೇಕು ಬೋರ್ಡಲ್ಲೆಲ್ಲ ಬರ್ದಿಲ್ವಾ? ಕರೆಕ್ಟ್ ಅಡ. ಆವಾಗ್ಲಿಂದ ನೀವು ಒಬ್ಬರೇ ಕರೆಕ್ಟ್ ಆಗಿ ಹೇಳ್ತಾ ಇರೋದು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಕಾಪಾಡಿ 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 ಕಾಪಾಡಿ. ನೋಡಿ, ನೀವು ಹೀಗೆಲ್ಲ ಗಲಾಟೆ ಮಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ತುಂಬಾ ತೊಂದರೆ ಅನುಭವಿಸಬೇಕಾಗ್ತದೆ. ನಾನು ಈಗಾಗಲೇ ಪೊಲೀಸರಿಗೆ ವಿಷಯ ತಿಳಿಸಿದ್ದೀನಿ. ಏನ್ ಸರ್ ನೀವು ಮಾತಾಡೋದು? ಏನ್ ನ್ಯಾಯ ಕೇಳೋದೇ ತಪ್ಪ? ನಾವು ನಮಗೂ ನಿಮ್ಗೂ ಯಾಕೆ ಮಾತು? ಕ್ಲೀನ್ ಮಾಡೋದಕ್ಕೆ ಜನರನ್ನ ಕಳ್ಸ್ಕೊಡಿ, ನಾವು ಹೊಟ್ಟೋಗ್ತೀವಿ. ಕರೆಕ್ಟು. ಪುಷ್ಪ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಪುಷ್ಪ ಅವರೇ ನಮ್ ಲೀಡ್ರು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಮಾಡ್ತೀವಿ. ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ. ಅಧಿಕಾರಿ ಸತೀಶ್ ಅವರಿಗೆ ಹಿಂಗ್ ಜೈ ಜೈ ಅನ್ಕಂಡೆ ನಾವು ಈ ಪರಿಸ್ಥಿತಿಯಲ್ಲಿ ಇರೋದು. ಜೈ ಅಲ್ಲ, ಧಿಕ್ಕಾರ. ಕರೆಕ್ಟ್ ಅಣ್ಣ, ನೀವು ಒಬ್ಬರೇ ಕರೆಕ್ಟ್ ಆಗಿ ಹೇಳಿರೋದು. ಅಧಿಕಾರಿ ಸತೀಶ್ ಅವರಿಗೆ ಅಧಿಕಾರಿ ಸತೀಶ್ ಅವರಿಗೆ ಅಧಿಕಾರಿ ಸತೀಶ್ ಅವರಿಗೆ ಅಧಿಕಾರಿ ಸತೀಶ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಬೇಕು. ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ ನಮ್ಮೆಲ್ಲರ ಲೀಡರ್ ಪುಷ್ಪ ಅವರಿಗೆ ಬೇಕೇ ಬೇಕು. ಲೀಡರ್ ಪುಷ್ಪ ಅವರಿಗೆ ನಿಲ್ಸಿ. ಕೊಡ್ಬೇಕಾಯ್ತು, ನಮ್ಗೆ ನ್ಯಾಯ ಬೇಕು. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ನಿಲ್ಸಿ ನಿಲ್ಸಿ. ನೋಡಿ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಎದ್ದು ಎಲ್ಲರೂ ಹೊರಟು. ಓಕೆ? ದೌರ್ಜನ್ಯ ಮಾಡ್ತಾ ಇದ್ದೀರಾ ಸರ್ ನೀವು? ನೋಡಿ, ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಪುಷ್ಪ ಲೀಡರ್ ನಮ್ ಜೊತೆಗಿದ್ದಾರೆ. ಮಾತಾಡಿ ಪುಷ್ಪ ಅವ್ರೆ. ಮಾತಾಡ್ತೀನಿ. ಏನ್ ಸರ್ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಅಂತ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಮ್ಮ ಒಟಾರಕ್ಕೆ ಬಂದ್ ನೋಡಿ, ಇಡೀ ಒಟಾರ ಗಬ್ಬು ನಾರ್ತಾ ಇದೆ. ಇವ್ರಿಗೆ ಸಂಬಳ ಕೊಡೋದು ಅದನ್ನೆಲ್ಲ ತೆಗೆಸ್ತಾನೆ. ಅದನ್ನ ನಾವ್ ಇವ್ರಿಗೆ ಬಂದ್ ಹೇಳ್ಬೇಕಾ? ನೀವು ನ್ಯಾಯ ಕೇಳೋದ್ ಬಿಟ್ಟು ನಮ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ನಾವ್ ನ್ಯಾಯ ಸಿಗ್ದೆ ಹೋಗಲ್ಲ ಸರ್. ನಮ್ಗೆ ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಸ್ಟಾಪ್ ಇಟ್ ಸ್ಟಾಪ್ ಇಟ್. ಪರವಾಗಿಲ್ಲ ಕಣಮ್ಮ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ ಬಿಡು. ಮಂಗಳಮ್ಮ, ಇವಳನ್ನ ಹೇಳ್ಕೊಳ್ಳಿ. ನೋಡಿ ನೋಡಿ, 5 ಎಣಿಸ್ತೀನಿ. ಅಷ್ಟರಲ್ಲಿ ಎಲ್ಲರೂ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ. 1 2 3 4.
ರಘುಪತಿ ಅರಸ್ನ ಎದುರಾಕೊಂಡವರು ಯಾರು ಉಳಿದಿಲ್ಲ, ಉಳಿಯೋದು ಇಲ್ಲ. ಹಲೋ ಅಪ್ಪ, ಹೇಳಿ. ಅನು, ಬಿಸಿ ಇದೆಯೇನಮ್ಮ? ಇಲ್ಲ ಅಪ್ಪ, ಏನ್ ವಿಷಯ? ಅದು ನಿಮ್ಮಮ್ಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದಾರಂತಮ್ಮ. ಅಪ್ಪ, ಏನ್ ಹೇಳ್ತಿದ್ದೀರಾ ಅಪ್ಪ? ಪೊಲೀಸಾ? ಯಾಕಪ್ಪ, ಏನಾಯ್ತು? ಅಪ್ಪ, ನಾನು ಬರ್ತೀನಿ. ಸ್ವಪ್ನ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮೀರಾ ಮ್ಯಾಮ್ಗೆ ಹೇಳ್ಬಿಡು, ಸರಿನಾ? ಸರಿ. ಏನ್ ಅನು, ಏನಾಯ್ತು? ಎನಿಥಿಂಗ್ ಸೀರಿಯಸ್? ಇದೇನೇ ಪುಷ್ಪ, ಏನೇ ಮಾಡಿದೆ? ನಾನೇನು ಮಾಡಿಲ್ಲ ಸುಬ್ಬು. ಕಾಸ ಎತ್ತಿದ್ದ ಪ್ರತಿಭಟನೆ ಮಾಡಿದೆ ಅಷ್ಟೇ. ಅದಕ್ಕೆ ತಗೊಂಬಂದ್ ಜೈಲ್ಗೆ ಹಾಕ್ಬಿಟ್ರು. ಪ್ರತಿಭಟನೆನಾ? ನಮಗೆ ಯಾಕೆ ಬೇಕಿತ್ತು ಅದೆಲ್ಲ? ಹಲೋ ಬನ್ರಿ ಇಲ್ಲಿ. ಇದೇನು ದನಿನ್ ದೊಡ್ಡಿ ಏನ್ರಿ ನುಗ್ಗಕ್ಕೆ? ಪೊಲೀಸ್ ಸ್ಟೇಷನ್ನು. ಯಾರು ನೀವು? ಈಕೆ ನಮ್ಮ ವೈಫು ಸರ್. ವೈಫಾ? ಕಸ ಎತ್ತಾಕಿ ಅಂತ ಪ್ರತಿಭಟನೆ ಮಾಡೋದು ತಪ್ಪ ಸರ್? ಪ್ರತಿಭಟನೆ ಮಾಡಿದ ತಪ್ಪಲ್ಲ, ಆದ್ರೆ ಕರ್ತವ್ಯ ನಿರತ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ ತಪ್ಪು. ಅಲ್ಲೇನಾ? ಅಯ್ಯಯ್ಯೋ ಸುಬ್ಬು, ನಾನು ಅಲ್ಲೇ ಮಾಡಿಲ್ಲ. ಅಷ್ಟೇ ಅಲ್ಲ, ಯಾವನೋ ಒಬ್ಬ ಹುಡುಗನ ಜೊತೆ ಸೇರ್ಕೊಂಡು ವಿಡಿಯೋ ಮಾಡಿ ಅದು CM ಆಫೀಸ್ವರೆಗೂ ತಲುಪೋ ಹಾಗೆ ಮಾಡಿರೋದು. ಹುಡುಗನ? ತಾಯಿ ಎಲ್ಲವ ಸುಬ್ಬು. ಈಗ ಕಮಿಷನ್ ಇಂದ ನಮ್ಗೆ ನೋಟಿಸ್ ಬಂದಿದೆ. ನೋಟಿಸಲ್ಲಿ ಏನಂತಿದೆ ಸರ್? ಅದನ್ನ ನಾನು ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಹೋಗಲ್ಲ, ಕೂತ್ಕೊಳ್ರಿ, ಹೋಗ್ರಿ. ಅನು, ಅಮ್ಮ, ಏನಾಯ್ತಮ್ಮ? ನಾನೇನು ಮಾಡಿಲ್ಲ. ಅಮ್ಮ, ನೀನೇನು ಭಯ ಪಡ್ಬೇಡ ಅಮ್ಮ, ಏನೂ ಆಗಲ್ಲ, ಸರಿನಾ? ಹಲೋ ಸರ್, ದಿಸ್ ಇಸ್ ನೀಲ್. ಐ ಆಮ್ ಲೀಗಲ್ ಅಡ್ವೈಸರ್. ಲಾ ಓದ್ಕೊಂಡಿದ್ದೀನಿ. ಪುಷ್ಪ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ತಿಳ್ಕೊಬೋದಾ? ಮಿಸ್ಟರ್ ನೀಲ್, ಈಗ ನೀವಾಗಿದ್ದು ನೀವೇ ಬಂದು ನಮ್ಮ ಕೆಲಸನ ತುಂಬ ಸುಲಭ ಮಾಡಿದ್ದೀರಿ. ಇದು ನಿಮ್ಮ ಪ್ರೊಫೈಲ್ ತಾನೇ? ಹೌದು. ಒಬ್ರು ಸರ್ಕಾರಿ ಅಧಿಕಾರಿ ತಮ್ಮ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಅವರ ಅಪ್ಪಣೆ ಇಲ್ಲದೆ ನೀವು ಒಳಗಡೆ ಹೋಗಿ ವಿಡಿಯೋ ಮಾಡಿ ಅವರ ಗೌರವಕ್ಕೆ ಕಳಂಕ ತಂದಿದ್ದೀರಿ ಅಂತ ಇವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಲಾ ಓದ್ಕೊಂಡಿದ್ದೀರಲ್ವಾ? ಮಿಸ್ಲೇನಿಯಸ್ IPC ಸೆಕ್ಷನ್ ಮತ್ತು IT ಆಕ್ಟ್ ಪ್ರಕಾರ ನಾವು ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಈಗ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಮಿಸ್ಟರ್ ರಾಮೇಗೌಡ, ಇವ್ರನ್ನ ಕರ್ಕೊಂಡು ಹೋಗಿ ಮೇಲ್ ಸೆಲ್ಲಲ್ಲಿ ಹಾಕಿ. ವಾಟ್? ದಿಸ್ ಇಸ್ ರಿಡಿಕ್ಯುಲಸ್ ಸರ್. ವಿಡಿಯೋ ಮಾಡಿರೋದಕ್ಕೆ ಅರೆಸ್ಟ್ ಮಾಡ್ತೀರಾ? ನೋಡಿ, ನೀವೇನೇ ಹೇಳೋದಿದ್ರು ಕೋರ್ಟಲ್ಲಿ ಹೇಳಿ. ಸರ್, ಇಲ್ಲ ಸರ್, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ.
ಇವ್ರೇನು ತಪ್ಪು ಮಾಡಿಲ್ಲ ಸರ್. ಒಂದ್ ವೇಳೆ ನಮ್ಮಮ್ಮ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಿಜ ಸರ್, ಇವರು ನಮಗೆ ಸಹಾಯ ಮಾಡಕ್ ಬಂದವರು, ಇವರನ್ನೇ ಅರೆಸ್ಟ್ ಮಾಡೋದು ಯಾವ ನ್ಯಾಯ ಸರ್? ನೋಡಿ, ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಇಲ್ಲಿ ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ ಅಷ್ಟೇ. ಓಕೆ ರೇ, ಎಳ್ಕೊಂಡೋಗ್ರಿ ಇವ್ರನ್ನ. ಏನು ಸರ್? ನಮ್ಮ ಕಡೆ ಒಂದು ಮಾತಿದೆ, ಬೂಸ ಹಸುಗೆ ಹಾಕೋದು ಅಂತ ಗೊತ್ತಿದ್ರು ಹಸುವಾಯಿತು ಅಂತ ತಾನೇ ತಿನ್ನಂತೆ. ಟೈಮ್ ಇಲ್ಲ, ಬೇಗ ಅವರಿಬ್ಬರನ್ನು ರಿಲೀಸ್ ಮಾಡಿ. ಸರ್, FIR ಆಗಿದೆ. ಏನು? ನೋಡಿ ಸರ್, ಬೇರೆ ವಿಷಯ ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ನಮ್ಮ ಸಿಬ್ಬಂದಿ ಮೇಲೆ ಕೈ ಮಾಡಿದ್ದಾರೆ. ಈಗ ನಾನು ಒಂದು ವೇಳೆ ಬಿಟ್ಟು ಕಳಿಸಿದ್ರೆ ಮೇಲಧಿಕಾರಿಗಳು ನನ್ನ ಪ್ರಶ್ನೆ ಮಾಡ್ತಾರೆ. ಮೇಲಧಿಕಾರಿಗಳು? ಹೌದು ಸರ್. ಯಾಕೆ ಬಿಟ್ಟು ಕಳಿಸಿದ್ರಿ, ಹೇಗೆ ಬಿಟ್ಟು ಕಳಿಸಿದ್ರಿ ಅಂತ 108 ಪ್ರಶ್ನೆ ಕೇಳ್ತಾರೆ. ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದು ಅಲ್ಲದೆ ನನ್ನ ಕೆಲಸಕ್ಕೂ ತೊಂದರೆ ಆಗುತ್ತೆ ಸರ್. ಈಗೇನು ನಿಮ್ಮ ಕೆಲಸಕ್ಕೂ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಸರ್ ಸರ್ ಕರಿತಾ ಇದ್ದಾರೆ ಅವರು. ಸರಿ ಬಿಡಿ, ಆರ್ಯವರ್ಧನ್ ಸರ್ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸರ್ ನಮಸ್ತೆ ಸರ್. ನಮಸ್ತೆ. ಚೇಂಡೆ ಸರ್, ಇವರಿಗೆ ಮೇಲಧಿಕಾರಿಗಳ ಪ್ರೆಷರ್ ಇದೆಯಂತೆ. ಸರ್ ಅಂಥದ್ದೆಲ್ಲ ಏನೂ ಇಲ್ಲ ಸರ್. ಸರ್ ನೀವ್ಯಾಕೆ ಸರ್ ಇಲ್ಲಿವರೆಗೂ ಬರೋಕ್ಕೆ ಹೋದ್ರಿ? ಜೇಂಡೆ ಸಾಹೇಬರು ನನಗೆ ಸರಿಯಾಗಿ ಹೇಳಲಿಲ್ಲ ಸರ್. ಹೇಳಿದಿದ್ರೆ ಅವ್ರು ನನ್ನ ಆಗಲೇ ಬಿಡಿಸಿ ಕಳಿಸ್ಬಿಡ್ತಿದ್ದೆ ಸರ್. ಈಗ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ರಾಮೇಗೌಡ, ಅವ್ರನ್ನ ಬಿಡ್ರಿ, ರಿಲೀಸ್ ಮಾಡ್ರಿ. ಸುಮ್ಮನೆ ನಿಂತ್ಕೊಡ್ರಿ, ನನ್ನ ಬುಡಕ್ಕೆ ಬಂದಿದೆ ಸರ್. ನೀವು ಒಂದೇ ಒಂದು ಕಾಲ್ ಮಾಡಿದ್ರು ಆಗ್ತಿತ್ತು ಸರ್. ಸರ್ ಒಂದು ನಿಮಿಷ ಸರ್. ಸರ್ 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 ಬಂದಿದ್ದಾರೆ ಸರ್. ಹೌದು ಸರ್. ಸರ್ ಅದು ಸಾರಿ ಸರ್. ಸಾರಿ ಸರ್. ಓಕೆ ಸರ್. ಮೇಲಧಿಕಾರಿಗಳಿಂದ ಪ್ರೆಷರಾ? ಜನರ ಸುರಕ್ಷತೆಗೋಸ್ಕರ ಹಗಲು ರಾತ್ರಿ ದುಡಿ ವೇಸ್ಟ್ ಆಗುತ್ತಾ? ನಂಬಿಕೆ. ಜನ ನಿಮ್ಮನ್ನ ಧೈರ್ಯವಾಗಿ ನಂಬ್ತಾರೆ. ನಂಬಿಕೆ ಇರೋ ಜಾಗದಲ್ಲಿ ಗೌರವ ಇರುತ್ತೆ, ಗೌರವ ಇರೋ ಜಾಗದಲ್ಲಿ ಪ್ರೀತಿ ಇರುತ್ತೆ.
ನಿಮ್ಮ ಅಧಿಕಾರನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರೆ ಜನರ ಪ್ರೀತಿ, ಗೌರವ, ನಂಬಿಕೆ ಎಲ್ಲವನ್ನೂ ಕಳ್ಕೊತೀರ. ಹುಷಾರ್. ಸರಿ ಸರ್, ಥ್ಯಾಂಕ್ ಯು ಸರ್. ಸಾರಿ ಸರ್. ನನ್ನನ್ನು ಜೈಲ್ಗೆ ಹಾಕುವಂತ ತಪ್ಪು ನಾನೇನು ಮಾಡ್ಲಿಲ್ಲ, ಆದ್ರೂ ಇವ್ರು ನನ್ನನ್ನು ಜೈಲ್ಗೆ ಹಾಕ್ಬಿಟ್ರು. ಅಲ್ಲ ಕಣ್ರಪ್ಪ, ಇಷ್ಟು ದೊಡ್ಡ ಪದವಿಲಿ ಇತ್ಕೊಂಡು ಹಿಂಗ್ ಮಾಡ್ಬೋದಾ ನೀವು? ಏನ್ ಕಸ ಎತ್ತಿಸಿ ಅಂತ ಹೇಳಿದ್ದು ತಪ್ಪಾಗೋಯ್ತಾ? ನಮ್ಮಂತ ಬಡವ್ರ ಮೇಲೆ ಹಿಂಗೆಲ್ಲ ಮಾಡಕ್ ನಿಮ್ಗೆ ಹೆಂಗ್ ಮನ್ಸು ಬರ್ತದೆ? ನಾನು ಅಂತದ್ದು ಏನು ಹೇಳ್ಬಾರ್ದು ಹೇಳ್ಬಿಟ್ಟೆ. ಕಸ ಎತ್ತಿಸ್ರಿ ಅಂತಿದ್ದು ದೊಡ್ಡ ತಪ್ಪ. ತಗೊಂಬಂದು ಎಣ್ಣೆ ಹೆಂಗ್ಸಂತ ನೋಡ್ದೆ ಹಾಕ್ಬಿಟ್ರಲ್ಲ. ನಮ್ಮಂತ ಬಡವ್ರ ಕಂಡ್ರೆ ನಿಮ್ಗೆ ಅಷ್ಟೊಂದು ತಾಸ್ಗಾರನಾ? ನಿಮ್ಮ ಹತ್ರ ಹೋಗಿ ಮಾತಾಡ್ತೀನಲ್ಲ, ಎಲ್ಲ ನನ್ನ ಕರ್ಮ. ಸುಬ್ಬು ಬಾ, ಸುಬ್ಬು ಬೇಡ ಸರ್. ಥ್ಯಾಂಕ್ ಯು ಮಂದ. ಬ್ರೋ ಇನ್ ಲಾ, ಐ ಆಮ್ ಸೋ ಸಾರಿ, ಐ ಆಮ್ ಟು ಹಂಗ್ರಿ. ಅದಕ್ಕೆ ತಿನ್ನೋಕೆ ಶುರು ಮಾಡಿದೆ. ಪರವಾಗಿಲ್ಲ ಅತ್ತಿಗೆ, ಇವತ್ತು ಇಷ್ಟು ದಿನಗಳಾದ್ಮೇಲೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಊಟ ಕೂತಿದ್ದೆ ಸಂತೋಷ. ಮಂದ, ಸ್ವೀಟ್ ತಗೊಂಬ. ಅಮ್ಮ, ಸ್ವೀಟ್ ಯಾಕೆ? ನೀನ್ ಲಂಡನ್ಗೆ ಹೋಗ್ತಾ ಇದೆಯಲ್ಲ, ಪ್ರಯಾಣ ಸುಖವಾಗಿರ್ಲಿ ಅಂತ. ನಾಳೆ ಹರ್ಷ ಆಫೀಸಿನ ಎಲ್ಲಾ ಜವಾಬ್ದಾರಿ ತಗೋತಿದ್ದಾನೆ, ಅದಕ್ಕೆ ಸ್ವೀಟ್. ಓ, ಕ್ಯಾರೆಟ್ ಹಲ್ವಾ ನಂಗೆ ತುಂಬಾ ಇಷ್ಟವಾದದ್ದು. ವಾವ್, ತುಪ್ಪದ ಪರಿಮಳ ಗಮ್ ಅಂತಿದೆ. ಗೋಪಿ ಅಕ್ಕ, ಈ ಸಲಾಡ್ ಚೆನ್ನಾಗಿಲ್ಲ, ನೆನ್ಸಿಟ್ಟಿರೋ ಬಾದಾಮ್ ತಗೊಂಬಾ. ಆಯ್ತಕ್ಕ. ಗೋಪಿ, ಅದನ್ನ ಬಿಸಾಕ್ಬೇಡ, ಹಸಿ ಕಸನ ಸಪರೇಟ್ ಮಾಡಿಡು. ನಾಳೆ ರುದ್ರಪ್ಪ ಬಂದು ತೋಟದ ಗೊಬ್ಬರಕ್ಕೆ ತಗೊಂಡು ಹೋಗ್ತಾನೆ. ಆಯ್ತಮ್ಮ. ಕಸ ಅಂದಾಗ ನೆನಪಾಯ್ತು, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅನು ಇದ್ದಾಳಲ್ಲ, ಅವ್ರ ತಾಯಿ ಕಾರ್ಪೊರೇಷನ್ ಅವರು ಕಸ ತೆಗೆದಿಲ್ಲ ಅಂತ ಹೋರಾಟ ಮಾಡಿ ಅರೆಸ್ಟ್ ಆಗಿದ್ರು. ಅರೆಸ್ಟ್ ಆದ್ರ? ಅಯ್ಯೋ, ಯಾವ್ದ್ಯಾವ್ದಕ್ಕೋ ಹೋರಾಟ ಮಾಡಿದ್ರೆ ಇನ್ನೇನಾಗುತ್ತೆ? ಅವರು ಮಾತ್ರ ಅಲ್ಲ ಅತ್ತಿಗೆ, ನಿಮ್ಮ ಪರಿಚಯ ಇರೋ ಹುಡುಗ ನೀಲ್ ಕೂಡ ಅರೆಸ್ಟ್ ಆಗಿದ್ದ. ವಾಟ್? ಅವನ್ಗೇನಾಯ್ತು ಬ್ರೋ ಇನ್ಲೋ? ಏನು ಚಿಂತೆ ಮಾಡಬೇಡಿ, ಎಲ್ರನ್ನೂ ಬಿಡಿಸಾಯ್ತು. ಅಲ್ಲ ದಾದಾ, ಆಫ್ಟರ್ ಆಲ್ ಕಸದಿಂದ ಇಷ್ಟೆಲ್ಲ ಆಗಿದೆಯಾ? ಸೀರಿಯಸ್ಲಿ ಐ ಕಾಂಟ್ ಬಿಲೀವ್ ದಿಸ್. ನೀವೆಲ್ಲ ಆಫೀಸಿಗೆ ಹೊಟ್ಟೋಗ್ತೀರಾ, ಆದ್ರೆ ಮನೇಲಿರೋರ್ಗೆ ಇದೆಲ್ಲ ಗೊತ್ತಾಗತ್ತೆ. ನಮ್ಗೇನೋ ಹಸಿ ಕಸ ಒಣ ಕಸ ಅಂತ ಮಾಡೋಕ್ಕೆ ಜನ ಇದ್ದಾರೆ, ಅದನ್ನ ಗೊಬ್ಬರನೂ ಮಾಡ್ತೀವಿ. ಆದ್ರೆ ಪಾಪ ಇದನ್ನೆಲ್ಲ ಗೊತ್ತಿರೋರು, ಆದ್ರೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ವಲ್ಲ. ನಮ್ಮ ಮನಸ್ಸನ್ನ, ನಮ್ಮ ಸುತ್ತಮುತ್ತಲಿರೋ ಪರಿಸರನ ಶುಚಿಯಾಗಿ ಇಟ್ಕೋಬೇಕು. ಅದರಿಂದ ನಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಅಮ್ಮ, ಈ ಮನಸ್ಸು ಶುಚಿ ಮಾಡ್ಕೊಳ್ಳೋದಂದ್ರೆ ಹೇಗೆ? ಅಂದ್ರೆ ಈ ಯೋಗ, ಧ್ಯಾನ ಇದೆಲ್ಲ ಮಾಡ್ಬೇಕಾ? ಅಟ್ಲೀಸ್ಟ್ ಮನ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಸಾಕು. ತಲೆ ಭಾರ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ಸುಮ್ಮನಿರೋದೇ ವಾಸಿ. ದಾದಾ, ನನಗೊಂದು ಐಡಿಯಾ ಇದೆ. ನಾವ್ಯಾಕೆ ಈ ಗೊಬ್ಬರದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಅದ್ ನಿಮ್ ತಲೆಲೇ ಇದೆಯಲ್ಲ, ಊಟ ಮಾಡಿ ಕೈ ತೊಳ್ಕೊಂಡ್ ಬನ್ನಿ.
ಅಟ್ಲೀಸ್ಟ್ ಮನ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಸಾಕು, ಭಾರನಾದ್ರೂ ಕಮ್ಮಿ ಆಗುತ್ತೆ. ಅಮ್ಮ ಹೇಳಿದ ಹಾಗೆ ಲಂಡನ್ನಿಂದ ಬಂದ ಮೇಲೆ ಮನಸ್ಸನ್ನು ಶುಚಿ ಮಾಡೋದೆ. ಎಸ್ ಐ ನೋ ಹರ್ಷ, ಬಟ್ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವ್ ಇದನ್ನ ಮಾಡ್ಬೇಕು. ನೀನ್ ಇವಾಗ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿ ಜವಾಬ್ದಾರಿ ತಗೋತಿದ್ಯಾ. ಯು ಶುಡ್ ಬಿ ಫಿಟ್ ಅಂಡ್ ಹೆಲ್ದಿ. ಅದಕ್ಕೆ ಈ ಡ್ರೈ ಫ್ರೂಟ್ಸ್ ತಗೊಳ್ಳಿ ಸರ್. ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿಯ ಟೆಂಪ್ರವರಿ ವಾರಸ್ದಾರರಿಗೆ ನನ್ ಕಡೆಯಿಂದ ಡ್ರೈ ಫ್ರೂಟ್ ಮಾಡು. ಓಕೆ ರಾಜ್ರೆ, ಇವಾಗ ವರ್ಕೌಟ್ ಶುರು ಮಾಡೋಣ. ಎರಡೂ ಕೈಗಳನ್ನು ಮೇಲೆತ್ತಿ ಬಲಗಾಲಿನ ಪಾದವನ್ನು ಎಡಗಾಲಿನ ಮಂಡಿಯ ಮೇಲಿಟ್ಟು ಒಂಟಿ ಕಾಲಲ್ಲಿ ನಿಲ್ಲಿ. ಅನು, ಗುಡ್ ಮಾರ್ನಿಂಗ್. ಆಫೀಸಲ್ಲಿ ಕೆಲ್ಸಕ್ಕೆ ಮುಂಚೆ ಗಣೇಶನ್ಗೆ ಕೈ ಮುಗಿತೆ ಅಂತ ಗೊತ್ತಿತ್ತು, ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಬರ್ತೀಯ ಅಂತ ಗೊತ್ತಿರ್ಲಿಲ್ಲ. ಈ ಟಿಕೆಟ್ ಕಳೆದೋದ್ರೆ ಬಸ್ ಪಾಸ್ ಇದೆ ಅನ್ನೋ ಜೋಗಿದೆಯಲ್ಲ, ಹಂಗಾಯ್ತು. ಪ್ರಸಾದ ಗಿಸಾದ ಏನು ಇಲ್ವಾ? ಇಲ್ವಾ? ಪರವಾಗಿಲ್ಲ, ಸರಿ ಬಾ, ಮೀರಾ ಬಾಸ್ ಆರ್ಡರ್ನ ಫಾಲೋ ಮಾಡೋಣ. ಕಮ್. ಮೌನ ವ್ರತ ಏನಾದ್ರು ಮಾಡ್ತಾ ಇದೆಯಾ? ನೀವು ಬೇಡ ಅಂದ್ರು ನಾನಿವತ್ತು ನಿಮ್ಮ ಮುಂದೆ ಬಂದು ಹ್ಯಾಪಿ ಜರ್ನಿ ಸರ್ ಅಂತ ವಿಶ್ ಮಾಡೋಳೆ. ಅವ್ರ ಜೊತೆಲಿರೋ. ಶೋರ್ ದಾದಾ, ನಾನೆಲ್ಲ ನೋಡ್ಕೊಂತೇನೆ. ಸರ್, ಹ್ಯಾವ್ ಅ ಪ್ಲೆಸೆಂಟ್ ಸ್ಟೇ ಅಟ್ ಲಂಡನ್. ಬಾನ್ ವಾಯೇಜ್. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು. ನಿಮ್ಮ ತಂದೆಯವರು ಬೇಗ ಹುಷಾರಾಗ್ತಾರೆ, ನೀನೇನು ಚಿಂತೆ ಮಾಡಬೇಡ. ಥ್ಯಾಂಕ್ ಯು. ಸಿ ಯು ಹರ್ಷ. ಜೆಂಡೆ. ಅನು, ಕೆಲಸ ಇನ್ನೂ ಮುಗ್ದಿಲ್ಲ ಅನ್ಸತ್ತೆ, ಬಂದಿಲ್ಲ. ಇದು ಮಾನ್ಸಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀನೇ ಅವಳಿಗೆ ಕೊಡ್ತೀಯಾ? ಅಫ್ಕೋರ್ಸ್ ಮಾ, ಶಿಲ್ ಬಿ ವೆರಿ ಹ್ಯಾಪಿ. ಈ ಥರ ಗಿಫ್ಟ್ ಸಿಗುತ್ತಂದ್ರೆ ನೀವು ಈ ಥರ ರೂಲ್ಸ್ ದಿನ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ.
ಗೊತ್ತಲ್ವಾ, ಇಫ್ ದ ವುಮೆನ್ ಆಫ್ ದ ಹೌಸ್ ಇಸ್ ಹ್ಯಾಪಿ ಹಲೋ ಕುಲ್ಕರ್ಣಿ ಸರ್. ಸರ್ ನಾನು ಇದಿಷ್ಟು ಕಾಪಿ ಮಾಡ್ಕೊಂಡಿದ್ದೀನಿ, ಮಿಕ್ಕಿದ್ ಮನೇಲಿ ಮಾಡ್ಲಾ? ನಾಳೆ ಅಗೇನ್ ಕಂಟಿನ್ಯೂ ಮಾಡೋಣ ಸರ್, ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್. ಹಾಂ ಹಾಂ ಸರ್, ಅದು ಸ್ವಲ್ಪ ಬೇರೆ ಕೆಲಸ ಇದೆ ಅದಕ್ಕೆ. ಹಾಂ ಸರ್, ಥ್ಯಾಂಕ್ ಯು ಸರ್. ಅನು, ಲೆಟ್ಸ್ ಗೋ, ಕಮ್ ಆನ್ ಅನು, ಲೆಟ್ಸ್ ಗೋ. ಮೀರಾ ಮ್ಯಾಮ್, ಹಲೋ ಮ್ಯಾಮ್. ಯಾಕೆಂದ್ರೆ ನಿನಗೆ ಲೇಟ್ ಆಗ್ತಾ ಇದೆ ಅದಕ್ಕೆ. ಅಂದ್ರೆ ಕತ್ ಕೇಳಿಸ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ಕಿವಿಗೆ ಬಿತ್ತು. ಇಫ್ ಯು ಡೋಂಟ್ ಮೈಂಡ್ ನಾನೇ ಡ್ರಾಪ್ ಮಾಡ್ಲಾ? ಇಲ್ಲ, ನಾನು ಬರ್ತೀನಿ. ನೀಲ್, ಥ್ಯಾಂಕ್ ಯು. ಆರ್ಯ ಸರ್ಗೆ ನನ್ನ ಕಡೆಯಿಂದ ಬಾನ್ ವಾಯಾಶ್ ಅಂತ ಹೇಳು. ಬಾನ್ ವಾಯಾಶ್ ನನ್ನ ಕಡೆಯಿಂದ, ಅಂದ್ರೆ ಸೇಫ್ ಜರ್ನಿ ಅಂತ. ನಾನಿಲ್ಲೇ ಅನು ಮನೆಯಲ್ಲಿದ್ದೀನಿ. ಎಲ್ಲ ನೀವು ಅನ್ಕೊಂಡಾಗ ಆಗ್ತಾ ಇದೆ ಮೀರಾ, ಡೋಂಟ್ ವರಿ. ಯಾ, ಅವ್ರ ಮನೆಯವ್ರ ನಂಬಿಕೆನ ಗಳಿಸಿದ್ರೆ ನಾವು ಅರ್ಧ ಟಾಸ್ಕ್ ಕಂಪ್ಲೀಟ್ ಮಾಡ್ದಂಗೆ. ಅದನ್ನ ನಾನು ನೋಡ್ಕೊತೀನಿ. ಮಾಮ್-ಇನ್-ಲಾ, ಹೇಗ್ ಕಾಣಿಸ್ತಾ ಇದ್ದೀನಿ? ಹಾಕೊಂಡ್ಯಾ ಮಾನ್ಸಿ? ಅಫ್ಕೋರ್ಸ್ ಮಾಮ್-ಇನ್-ಲಾ, ನೀವ್ ಕೊಟ್ಮೇಲೆ ಬೇಡ ಅನ್ನಕ್ಕಾಗತ್ತಾ? ನನ್ಗೆ ಗೋಲ್ಡ್ ಅಂದ್ರೆ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ನೀವ್ ನನ್ಗೋಸ್ಕರ ಕೊಟ್ಟಿದ್ದಲ್ಲ, ಇಟ್ಸ್ ವೆರಿ ಸ್ಪೆಷಲ್. ಅಂಡ್ ಹೊಸ ಕಾಲದ ಸೀರೆಗೆ ಹಳೆ ಕಾಲದ ಜುಮ್ಕ, ಓ ಸಾರಿ ಲೋಲಾಕ್, ಒಂಥರ ಫ್ಯೂಷನ್ ತರ ಇದೆ ಅಲ್ವಾ? ಐ ರಿಯಲಿ ಲೈಕ್ ಇಟ್. ಥ್ಯಾಂಕ್ ಯು ಮಾಮ್-ಇನ್-ಲಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ ಅಮ್ಮ? ಬಿಡ್ತೀನಿ. ಸರಿಯಾದ ಸಮಯಕ್ಕೆ ಆರ್ಯ ಸರ್ ಬರ್ದೇ ಹೋಗಿದ್ದಿದ್ರೆ 1 2 3 3 2 1 ಅಂತ ಲಾಕಪ್ ಅಲ್ಲಿ ಎಣಿಸ್ತಾ ಇರ್ಬೇಕಾಗಿತ್ತು. ಸೊಬ್ಬು ರಮ್ಯಾ, ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು. ನಿಮ್ ಕೈ ರುಚಿ ವಟಾರಕ್ಕೆ ಗೊತ್ತು ಆಂಟಿ. ಸೂಪರ್ ಆಗಿದೆ ಆಂಟಿ. ಅನು ಇನ್ನೂ ಬಂದಿಲ್ವಾ? ಚೆನ್ನಾಗಿ ಕೇಳ್ದೆ ಕಣೆ. ಅವಳ ಆಫೀಸಿಂದ ಬಂದು ಹಿಂದ್ಗಡೆ ನಿನ್ನ ಹತ್ರ ಅರಟೆ ಹೊಡಿತಿದ್ದಾಳೆ ಅಂತ ನಾನ್ ಅನ್ಕೊಂಡ್ರೆ, ನೀನ್ ನೋಡಿದ್ರೆ ನನ್ನನ್ನೇ ಬಂದು ಕೇಳ್ತೀಯಲ್ಲ. ಇಲ್ವಲ್ಲ, ಹಾಗಿದ್ರೆ ಅವಳು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಟೈಮ್ ಆಯ್ತಲ್ವಾ? ಅರೆ, ನಮ್ ಮನೆಯಿಂದ ಹೊರಟಾಗ 7 ಗಂಟೆ ಆಗಿತ್ತು, ಈಗ 7:20 ತೋರಿಸ್ತಿದೆ. ಪಕ್ಕದ ಮನೆಗೆ ಬರಕ್ಕೆ 20 ನಿಮಿಷ ಟೈಮ್ ತಗೊಂಡ. ಅದು 10 ನಿಮಿಷ. ಸೊಪ್ಪು, ನಿನ್ಗೆ ಗೊತ್ತಾಯ್ತು? ಅದನ್ನೇ ನಾನು ನಿನ್ನನ್ನು ಕೇಳಬೇಕು ಅನ್ಕೊಂಡಿದ್ದೆ. ನಾನು 10 ನಿಮಿಷ ಮುಂದೆ ಇಟ್ಟಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ನೀನು 10 ನಿಮಿಷ ಮುಂದೆ ಇಟ್ಟಿದ್ಯಾ? ಅದ್ ಬಿಡಿ, ಅನು ಇನ್ನೂ ಬಂದಿಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನೇ ಕಾಲ್ ಮಾಡ್ತೀನಿ. ಫೋನ್ ಮಾಡು ಅನ್ನಲ್ಲ.
ಸುಬ್ಬು ಬಿಸಿ ಬರ್ತಿದೆ. ಓ, ಇದೊಂದು ಸ್ವಲ್ಪ ಸೀರಿಯಸ್ ಪ್ರಶ್ನೆ, ಯೋಚನೆ ಮಾಡ್ಬೇಕಾಗತ್ತೆ. ಇದು 1 ಮಾರ್ಕ್ ಕ್ವಶನ 5 ಮಾರ್ಕ್ ಕ್ವಶನ? ಮತ್ತಿನ್ನೇನು, ಸುಸ್ತಾದಾಗ ತಿಂಡಿ ತಂದ್ಕೊಟ್ರೆ ದೊಡ್ಡ ವಿಷಯನ? ನೀನ್ ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ಅಂತೆ. ಐ ಯೋರ್ ಕೊಲೀಗ್, ಐ ಯೋರ್ ಗುಡ್ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್. ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಎಲ್ಲ ಬೇಡ ಅನ್ನೋ ಹಳೆ ಡೈಲಾಗ್ ಹೊಡಿಬೇಕಾ? ಬಾಯ್ ನೋಯುತ್ತೆ. ತಿನ್ನು. ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಇನ್ನೇನು ಮನೆ ಕಡೆನೆ ಹೊರಟಿರ್ತಾರೆ ಅನ್ಸುತ್ತೆ. ದಯವಿಟ್ಟು ನೀಲ್ ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ ಅಂತ ತಿಳಿಸಿ ಮೇಡಮ್. ಶೋರ್, ಖಂಡಿತ ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅನು ಮನೆಗೆ ಬಂದಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಮುಜುಗರ ಮಾಡಬೇಡಿ. ನೀಲ್ ತುಂಬಾ ಒಳ್ಳೆ ಹುಡುಗ, ಇದ್ರ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸುಬ್ಬು, ಯಾರು ಫೋನ್ ಮಾಡಿದ್ದು? ಅನು ಆಫೀಸ್ಗೆ ಹೋಗಿಲ್ವಂತ? ಮೀರಾ ಮೇಡಮ್ ಅವರು ಅನುನ ಬಿಡದಿ ಆಫೀಸಿಗೆ ಕಳ್ಸಿದಾರಂತೆ. ಆಮೇಲೆ ಜೊತೆಗೆ ನೀಲ್ ಅವರು ಇದಾರಂತೆ. ಏನ್ ತೊಂದರೆ ಇಲ್ಲ ಅಂದ್ರು. ನೀಲ್ ಜೊತೆಗಿದ್ರೆ ಟೆನ್ಷನ್ ಏನೂ ಇಲ್ಲ. ಅವರು ನಮ್ಮನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಸ್ ಅನ್ನೋ ತರ. ವಿ ರಿಯಲಿ ಲಕ್ಕಿ ಅನ್ನೋ. ಆರ್ಯ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಕಲಿಯೋದಕ್ಕೆ, ಬೆಳೆಯೋದಕ್ಕೆ ಇದು ಸರಿಯಾದ ಜಾಗ. ಸೀರಿಯಸ್ಲಿ ಲಕ್ಕಿ, ವೆರಿ ವೆರಿ ಲಕ್ಕಿ. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅಂತ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದಲ್ವಾ? ವಾಟ್ ಯು ಸೇ? ಎಷ್ಟೇ ಆದ್ರೂ ಆರ್ಯ ಸರ್ ನಮ್ಮ ಬಾಸೇ. ಅಪ್ಪ ಸಾರಿ ಅಪ್ಪ, ಫೋನ್ ಫ್ಲೈಟ್ ಮೋಡಲ್ಲಿತ್ತು. ನೀಲ್, ತುಂಬಾ ಥ್ಯಾಂಕ್ಸ್ ಅಪ್ಪ. ಟೆನ್ಷನ್ ಆಗ್ಬಿಟ್ಟಿದ್ದೆ. ಇಷ್ಟೊತ್ತಲ್ಲಿ ಸೇಫ್ ಆಗಿ ಮಗಳನ್ನ ಮನೆ ಕರ್ಕೊಂಡ್ ಬಂದ್ರಲ್ಲ, ತುಂಬಾನೇ ಥ್ಯಾಂಕ್ಸ್. ಈಗ ಹಳೆ ಡೈಲಾಗ್ ಹೊಡಿಲೇಬೇಕು ಅಂದ್ರೆ? ನೀವು ನನಗೆ ಯಾರು ಹೇಳಿ? ನನ್ ದೋಸ್ತ. ಆದ್ರೆ ನಾನ್ ನಿಮ್ ಗೆಳೆಯ ಅನ್ನೋ ವಿಷಯ ನೀವು ಮರ್ತೇ ಬಿಟ್ರಿ ಅನ್ಸುತ್ತೆ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಕಿವಿ ತೂತ್ ಮಾಡ್ತಾ ಇದ್ರಾ? ಇಲ್ಲಪ್ಪ, ಖಂಡಿತ ಮುಂದೊಂದ್ಸಲ ನಿನ್ಗೆ ಯಾವ ಥ್ಯಾಂಕ್ಸ್ ಹೇಳಲ್ಲ. ಪಾಪ, ಊಟ ಮಾಡ್ಕೊಂಡು ಹೋಗುವೆ. ಬರ್ತೀನಿ, ಊಟ ಮಾಡೋಕೆ ಅಂತಾನೆ ಒಂದ್ ದಿವಸ ಬರ್ತೀನಿ. ಆದ್ರೆ ಸದ್ಯಕ್ಕೆ ಗುಡ್ ನೈಟ್. ಅನು, ಬಾಯ್. ಅಪ್ಪ ಸಾರಿ ಅಪ್ಪ, ಇಷ್ಟು ಲೇಟ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಬಂಗಾರ, ನನಗೆ ಅರ್ಥ ಆಗತ್ತೆ ಯಾಕೆ ಲೇಟ್ ಆಯ್ತು, ಎಲ್ಲಿ ಲೇಟ್ ಆಯ್ತು, ನನಗೆಲ್ಲ ಗೊತ್ತು. ನಿಮ್ ಮನ್ಸು ಕೇಳಿಸುತ್ತೆ. ಅಟ್ಲೀಸ್ಟ್ ನಾನ್ ನಿಮಗೊಂದ್ ಮೆಸೇಜ್ ಆದ್ರೂ ಮಾಡ್ಬೇಕಿತ್ತು. ಅಯ್ಯೋ, ನನ್ ಫೋನ್ ನ ಫ್ಲೈಟ್ ಮೋಡಿಂದ ತೆಗ್ದೇ ಇಲ್ಲ. ಅಯ್ಯೋ, ಆರ್ಯ ಸರ್ ಇಷ್ಟೊಂದು ಫೋನ್ ಮಾಡಿದ್ದಾರೆ. ತುಂಬಾನೇ ಪ್ರೀತಿಸ್ತಾರೆ. ಫೋನ್ ಟ್ರೈ ಮಾಡ್ತೀನಿ.
ಕೆಲ್ಸ ಇತ್ತು. ಅದು ಅಲ್ದೆ ಒಂದ್ ಹುಡ್ಗಿ ಅಷ್ಟೊತ್ತಲ್ಲಿ ಏರ್ಪೋರ್ಟ್ ಹೋಗೋದು ಅಂದ್ರೆ ಹುಡುಗಾಟನಾ? ಆರ್ಯ ಸರ್ ಅರ್ಥ ಮಾಡ್ಕೊಂತಾರೆ ಬಿಡು, ತಲೆ ಕೆಡ್ಸ್ಕೊಂಬೇಡ. ಕನ್ಸಲ್ಲ, ನಿಜಾನೇ. ಆರ್ಯ ಸರ್ ನೋಡಲ್ಲಿ. ಆರ್ಯ ಸರ್ ರಮ್ಯಾ, ಆರ್ಯ ಸರ್ ಕಣೆ. ಏ ಅನು, ನಿಧಾನ. ನಿಂತೋಯ್ತು. ಇನ್ನೊಂದ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋಣ ಅನ್ನೋಷ್ಟ್ರಲ್ಲಿ ನನ್ ಕಣ್ ಮುಂದೆ ನಿಮ್ ಕಾರ್ ಪಾಸ್ ಆಯ್ತು. ನಾನ್ ನಿಮ್ ಹಿಂದೆ ಕೂಗ್ಕೊಂಡ್ ಓಡ್ಕೊಂಡ್ ಬಂದೆ. ನೀವ್ ನೋಡ್ಲೇ ಇಲ್ಲ. ನಿಮಗೆ ಸಿಲ್ಲಿ ಅನಿಸ್ಬೋದು, ನೀವ್ ನಮ್ದಲ್ಲೇನೋ ಇರ್ಬೋದು, ಆದ್ರೆ ಇದೇ ನಿಜ ಸರ್. ನಾನ್ ನಿಮ್ಗೋಸ್ಕರ ಕೇಕ್ ತಗೊಂಡು ವಿಶ್ ಮಾಡೋಣ ಅಂತ ಓಡ್ಕೊಂಡ್ ಬಂದೆ. ನೀವ್ ನಂಬ್ತಿಲ್ಲ ಅಲ್ವಾ? ನನ್ ಮೇಲೆ ಆಣೆಗೂ ನಾನ್ ಕೊಟ್ಟಿದ್ ಮಾತನ್ನ ನೀವು ನಾನು ಇಲ್ಲಿಂದ ಹೊರಡೋಕೆ ಸಾಧ್ಯ. ಹಾಗಾಗಿ ನಾನು ಹೊರಡೋಕ್ಕೆ ಅನು ಸಿರಿಮನೆಯವರು ಅನುಮತಿ ಕೊಡ್ತಿದಾರಾ ಇಲ್ವಾ? ಸರ್, ಒಬ್ರು ಇನ್ನೊಬ್ರಿಗೆ ಮಾತು ಕೊಟ್ಟಾಗ ಆ ಮಾತನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಇಬ್ರು ತಗೊಂಡ್ರೇನೆ ಆ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳೋದು. ಆ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳೋದು. 100% ಸರ್. ಅನು, ಐ ಲವ್ ಯು ಅಂತ ಹೇಳ್ಬಿಡೆ. ಹೇಳು. ಏನನ್ನು? ಸರ್, I will miss you, sir. I miss you too, Anu. ನಾನೇ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಡೋಂಟ್ ವರಿ. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ಜಲಂಧರ್ ಹೊರಗೆ ಬಂದ ಅಂದ್ರೆ ಆರ್ಯ ಕಾಲ್ ರಿಸೀವ್ ಮಾಡಾರ್ಯ. ಜಲಂಧರ್ ಬರ್ತಿದ್ದೀನಿ. ಇನ್ನು ನಿನ್ನ ಹೆಸರು ಈ ಗೋಡೆ ಮೇಲಲ್ಲ, ಸಮಾಧಿ ಮೇಲೆ.
ಏನಾಯ್ತು ಝಂಡೆ? ನಿನಗೆ ಹೇಳಿದೆ ಟಿಕೆಟ್ ರದ್ದು ಮಾಡಿದೆ ಅಂತನ? ನಾನು ವಠಾರಕ್ಕೆ ಯಾಕೆ ಹೋದೆ, ಯಾರನ್ನು ನೋಡಕ್ಕೆ ಹೋದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ಒಂದು ಕಾರಣಕ್ಕೆ ನೀನು ಕೋಪ ಮಾಡಿಕೊಂಡು ಆತಂಕದಲ್ಲಿದ್ರೆ ನಾನು ಹೇಳೋದನ್ನ ಕೇಳು ಝಂಡೆ. ಗಾಡಿ ನಿಲ್ಸು. ಅವಳು ಇರೋದ್ರಿಂದಾನೆ ನಾನು ಇಲ್ಲಿದ್ದೀನಿ. ದಡ್ಡನ್ ತರ ಮಾತಾಡಬೇಡ ಆರ್ಯ. ಲಂಡನ್ ನಲ್ಲಿ ಪ್ಲಾನ್ ಮಾಡಿರೋನ್ಗೆ ಬೆಂಗಳೂರಲ್ಲಿ ಹೊಡೆಯೋದು ಎಷ್ಟೊತ್ತು? ಈ ಕ್ಷಣದಿಂದ ಈ ಜೇಂಡೆ ಸೆಕ್ಯೂರಿಟಿನೇ ಬೇರೆ. ಅದನ್ನ ಮೀರಿ ಅವನು ಹೇಗೆ ನಿನ್ನ ಹತ್ರ ಬರ್ತಾನೋ ನಾನು ನೋಡ್ತೀನಿ. ನೀವು ಯಾರ್ಯಾರನ್ನಂತ ಒಳಗೆ ಹಾಕ್ತೀರಿ. ಇಲ್ಲಿ ನಾನು ನೀವು ಬೇರೆ ಅಲ್ಲ, ಬಟ್ಟೆ ಮಾತ್ರ ಬೇರೆ ಅಷ್ಟೇ. ತಗೋ, ಇಷ್ಟು ವರ್ಷ ನೀನು ದುಡ್ದಿರೋ ದುಡ್ಡು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಸುಮ್ಮನೆ ಖರ್ಚು ಮಾಡಲ್ಲ. ನನ್ನನ್ನು ಈ ಸ್ಥಿತಿಗೆ ತಂದಲ್ಲ, ಅವನ ಹೆಣ ಸುಡಕ್ಕೆ ಖರ್ಚು ಮಾಡ್ತೀನಿ. ರಾಕೇಶ್ ಜೊತೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಓಕೆ ಸರ್. ಏನಾದರೂ ಹೊರಗಡೆ ವಿಷಯ ಇದ್ದರೆ ನಾನು ರಾಕೇಶ್ ಹೇಳ್ತೀನಿ. ಅದನ್ನ ಬಿಟ್ಟು ನೀವ್ಯಾರು ಫೋನ್ ಯೂಸ್ ಮಾಡಬಾರ್ದು. ಆರ್ಯ ಸರ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲರೂ ಜವಾಬ್ದಾರರು. ಓಕೆ? Be alert! ತಾಯಿ ಸದಾ ನಿಮ್ ಕೃಪೆ ನಮ್ಮೇಲೆ ಹೀಗೆ ಇರ್ಲಮ್ಮ. ತಾಯಿ ಎಲ್ಲವ್ವ ಕೈ ಕರ್ಷಣ ಬಿದ್ಬಿಡ್ತಲ್ಲ. ಇದು ಒಳ್ಳೆ ಶಕುನನೋ ಕೆಟ್ಟ ಶಕುನನೋ ಗೊತ್ತಾಗ್ತಿಲ್ವಲ್ಲ. ನಾನೇನ್ ಮಾಡ್ಲಿ? ಏನಾದ್ರು
ಅಡ್ಮಿನಿಸ್ಟ್ರೇಷನ್ ಅಲ್ಲಿ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ದಿಕ್ಕೆ ಬದಲಾಗಬೇಕು ಹರ್ಷ. ದಿಕ್ಕು ಕರೆಕ್ಟ್ ಮಾನ್ಸಿ. ನೀನ್ ಯಾಕೆ ನನ್ನ ಜೊತೆ ಆಫೀಸ್ ಬರಬಾರ್ದು? ನಾನಾ? ಯಾ ಮಾನ್ಸಿ, ನಮ್ಮಿಬ್ರು ಜೋಡಿ ನೋಡಿ ಇಡೀ ಕಂಪನಿ ಹುಬ್ಬೇರಿಸುತ್ತೆ. ನೋಡ್ತಾ ಇರು, ಕಂಪನಿ ದಿಕ್ಕೆ ಬದಲಾಯಿಸ್ಬಿಡ್ತೀನಿ. ಶೋರ್ ಹರ್ಷ, ಐ ವಿಲ್ ಜಾಯಿನ್ ಯು. 1 minute. ಯಾ, ದಿಸ್ ಇಸ್ ಪರ್ಫೆಕ್ಟ್. ಇದನ್ನ ಹಾಕೊಂಡು ರೆಡಿ ಆಗು, ನಾನು ರೆಡಿ ಆಗ್ತೀನಿ. ಶೋರ್. ನೀನು ಜಲ, ಅವನು ಆಗ್. ಅವನ್ ಸುತ್ತ ಕೋಟೆ ಇದೆ, ಕೋಟೆ ತುಂಬಾ ಸೈನ್ಯ ಇದೆ. ಅವ್ರನ್ನೆಲ್ಲ ನೀನ್ ಹೊಡೆದ್ರು आपको एक लड़की को सामना करना चाहिए. ಅವಳು ಸಾಮಾನ್ಯ ಅಲ್ಲ, ನೀನಿಟ್ಟಿರೋ ಗುರಿನ ತಪ್ಪಿಸ್ತಾಳೆ. ಬಿರುಗಾಳಿ. ಅವಳು ಎಲ್ಲರ ಜೀವನದಲ್ಲೂ ಬಿರುಗಾಳಿ ಎಬ್ಬಿಸ್ತಾಳೆ. ತುಂಬಾ ಖುಷಿ ಆಯ್ತು. ಅಂಡ್ ಯಾ, ಫಾರ್ ದ ವೆರಿ ಫಸ್ಟ್ ಟೈಮ್ ಮಾಮಿನ ಬ್ರೋ ಇಲ್ಲ ಬಿಟ್ಟು ನಿಮ್ ಬಗ್ಗೆ ಮಾತಾಡ್ತಿರೋದನ್ನ ನಾನ್ ಕೇಳಿಸ್ಕೊತಿರೋದು. ನಾನು ಯಾವಾಗ್ಲೂ ಹೀಗೆ ಇದ್ದೀನಿ ಮಾನ್ಸಿ, ಆದ್ರೆ ನಿನಗೆ ಈಗ ಅರ್ಥ ಆಗ್ತಾ ಇದೆ. ನೀನು ಹರ್ಷನ್ ಜೊತೆ ಹೋಗ್ತಿದ್ಯಾ? ಹಾ ಮಾಮಿನ್ಲಾ. ಒಳ್ಳೇದು. ಮೊದಲನೇ ದಿವಸ ಹರ್ಷ ಇಡೀ ಆಫೀಸ್ ಜವಾಬ್ದಾರಿ ತಗೊಳ್ತಾ ಇದ್ದಾನೆ. ನೀನು ಅವನ ಜೊತೆ ಇದ್ರೆ ಒಳ್ಳೇದು. ನೀನ್ ರೆಫರ್ ಮಾಡಿದ ಹುಡುಗನ ಆರ್ಯ ಸೆಲೆಕ್ಟ್ ಮಾಡಿದ್ನಂತೆ. ಅವನ ಹೆಸರು ಹಾ, ನೀಲ್ ಅಂತ. ಹಾಗೆ ಬರ್ತಾ ಅವನು ಮಾತಾಡ್ಸ್ಕೊಂಡ್ ಬರ್ತೀನಿ. ಕೈಲಾಸಕ್ಕೆ ಕಳಿಸೋಣ ಅಂತ. ನಿನಗೆ ಹೇಗೆ ಇನ್ಫಾರ್ಮರ್ಸ್ ಇದ್ದಾರೋ ನನಗೂ ಹಾಗೇ ಇದ್ದಾರೆ. ಬಂದೋಬಸ್ತ್ ಎಷ್ಟೇ ಭದ್ರವಾಗಿದ್ರು ಕೊನೆಗೆ ಝಾಂಡ ಊರೋದು ನಾನೇ ಝಂಡೆ. Your countdown begins now. ಇದೇ ತರ ಇರ್ಬೇಕು ಅನ್ನೋದು ನನ್ನ ಆಸೆ. ಸೊ ಲೆಟ್ಸ್ ಟೇಕ್ ಅ ಸೆಲ್ಫಿ. ಯಾ ಶೋರ್, ವೈ ನಾಟ್. ಒಟ್ಟಿಗೆ ಬೇರೆ ಬಂದಿದ್ದೀವಿ. Hey, you. Hey Neil, hi. How are you? I'm good, Mansi. How are you? I'm fine, thank you. Good morning, sir. I think ನೀನ್ ಆಫೀಸಿಗೆ ಜಾಯಿನ್ ಆದ್ಮೇಲೆ ನಾ ಮೀಟೇ ಮಾಡಕ್ಕಾಗಿಲ್ಲ. ಕಾಲೇಜಲ್ಲಿ ಅಲ್ವಾ ನಾ ಲಾಸ್ಟ್ ಮೀಟ್ ಮಾಡಿದ್ದು? Yes, ಅದು KVR ಸೆಮಿನಾರ್ ಅಲ್ಲಿ. Yes, correct. Okay, you guys carry on. ಮಾನ್ಸಿ, ನಾ ಒಳಗಿರ್ತೇನೆ. Sure, Harsha. 2 minutes, I'll be back. Actually, ನೀನ್ ಆಫೀಸಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ಯಾ ಅನ್ಸುತ್ತೆ. ಬ್ರೋ ಇನ್ ಲಾ ತುಂಬಾ ಮನೇಲಿ ನಿನ್ ಬಗ್ಗೆ ಮಾತಾಡ್ತಾ ಇದ್ರು. ಈ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ನನ್ನ ಹಸ್ಬೆಂಡ್ ಪರ್ಮನೆಂಟ್ ಬಾಸ್ ಆಗೋವರೆಗೂ ನಾನ್ ಈ ಕಂಪನಿ ಕಾಲಿಡಲ್ಲ. ಅಂಡ್ ಡೋಂಟ್ ವರಿ ಮೀರಾ, ನಾನೇನ್ ಇದನ್ನ ಹರ್ಷಂಗ್ ಹೇಳಿ ಸೀನ್ ಕ್ರಿಯೇಟ್ ಮಾಡಲ್ಲ. ಆದ್ರೆ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ಟೇಕ್ ಕೇರ್ ನೀ. ಗೆಟ್ ಬ್ಯಾಕ್ ಟು ವರ್ಕ್.
ಲಂಡನ್ ನಲ್ಲಿ ನಿನ್ನ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ನೀನ್ ಇಷ್ಟೊತ್ತಲ್ಲಿ ಅನು ನೋಡೋದು ಏನಿತ್ತು? ಒಂದ್ ವೇಳೆ ನಾನು ನಿನ್ನ ನೋಡೋಕ್ ಬರ್ದೇ ಇದ್ದಿದ್ರೆ ಇನ್ಯಾವತ್ತೂ ನಿನ್ನ ನೋಡ್ತಿದ್ನೋ ಇಲ್ವೋ. ಲಂಡನ್ನಲ್ಲಿ ನನಗೇನಾದರೂ ಆಗಿದ್ದಿದ್ರೆ ನನ್ನನ್ನು ಕಾಪಾಡಿದ್ದು ನೀನೇ ಅನು. ಇದು ಯಾರಿಗೆ ಹೇಳಿದ್ರೂ ಅರ್ಥ ಆಗಲ್ಲ, ಆದರೆ ನನ್ನ ಮನಸ್ಸಿಗೆ ಗೊತ್ತು ನನ್ನನ್ನು ಕಾಪಾಡಿದ್ದು ನೀನೇ.